ನಮಸ್ಕಾರ. ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ನಾನು ಕೊರಂಗರಪಾಡಿ ಕುಮಾರ ಗುರುತಂತ್ರಿ. ಪೆರಡೂರು ಲಕ್ಷ್ಮೀ ಅನಂತ ಪದ್ಮನಾಭ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡುವಂತಹ ಒಂದು ಅವಕಾಶ ದೇವರು ಇದೀಗ ನಮಗೆ ಒದಗಿಸಿಕೊಟ್ಟಿದ್ದಾನೆ. ಕ್ಷೇತ್ರದಲ್ಲಿ ಹಿಂದೆ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಯಾವ ರೀತಿಯಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಎನ್ನುವಂತಹ ನಿರ್ದೇಶನವನ್ನು ಕೂಡ ದೈವಜ್ಞರು ಕೊಟ್ಟಂತಿದೆ. ಆ ನಿಟ್ಟಿನಲ್ಲಿ ಇದೀಗ ನಗಾರಿ ಗೋಪುರ ಬಹಳ ಶಿಥಿಲಾವಸ್ಥೆಯನ್ನು ಹೊಂದಿದ ಕಾರಣ ಆದಷ್ಟು ಶೀಘ್ರದಲ್ಲಿ ಆ ನಗಾರಿ ಗೋಪುರವನ್ನು ತೆರವುಗೊಳಿಸುವಂತಹ ಅನಿವಾರ್ಯತೆಯೂ ಕೂಡ ಇರುವುದರಿಂದ ನಾವು ದೇವರ ಅಣತೆಯಂತೆ ಇದೇ ದೇವರು ಕೊಟ್ಟ ಜೀರ್ಣೋದ್ಧಾರಕ್ಕೆ ದೇವರು ಕೊಟ್ಟ ಸೂಚನೆ ಎಂಬುದನ್ನು ಸ್ವೀಕರಿಸಿಕೊಂಡು ನಾಡಿದ್ದು 5ನೇ ತಾರೀಕಿನಂದು ನಗಾರಿ ಗೋಪುರವನ್ನು ತೆರವುಗೊಳಿಸುವುದರ ಪೂರ್ವದಲ್ಲಿ ದೇವರಿಗೆ ಒಂದು ವಿಶೇಷವಾಗಿ ಎಲ್ಲರೂ ಕೂಡ ಸೇರಿಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಮತ್ತು ಎಲ್ಲ ಅನಾದಿಯಿಂದ ಬಂದಂತಹ ಮನೋವಾಕ್ ಕಾಯಜನ್ಯವಾಗಿರುವಂತಹ ದೋಷಗಳ ಪರಿಹಾರಕ್ಕಾಗಿ, ಅಂದರೆ 1000 ವರ್ಷ ಇತಿಹಾಸವುಳ್ಳಂತಹ ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಅದೆಷ್ಟೋ ವ್ಯಕ್ತಿಗಳು ದೇವರ ಸೇವೆಯನ್ನು ಮಾಡಿಕೊಂಡು ಗತಿಸಿ ಹೋದವರಿದ್ದಾರೆ. ಅಂತಹ ಎಲ್ಲ ವ್ಯಕ್ತಿಗಳ ಸಂದರ್ಭದಲ್ಲಿ 1000 ವರ್ಷಗಳಿಂದ ಇತ್ತೀಚೆಗಿನ ಕಾಲದ ತನಕ ಮಾಡಿದಂತಹ ಮನೋದೋಷ, ವಾಕ್ದೋಷ ಮತ್ತು ಕಾಯಜನ್ಯ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಮತ್ತು ನಮಗೆ ಈ ಒಂದು ಜೀರ್ಣೋದ್ಧಾರವನ್ನು ಮಾಡಲಿಕ್ಕೆ ಬೇಕಾಗಿರುವಂತಹ ಅಧಿಕಾರದ ಸಂಪ್ರಾಪ್ತಿಗೋಸ್ಕರವಾಗಿಯೂ ಕೂಡ ಪೆರಡೂರು ಲಕ್ಷ್ಮೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ನಾಡಿದ್ದು 5ನೇ ತಾರೀಕಿನಂದು ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ದೇವರಿಗೆ ಮುಷ್ಟಿ ಕಾಣಿಕೆಯನ್ನು ಹಾಕುವುದರ ಮೂಲಕ ನಾವು ಜೀರ್ಣೋದ್ಧಾರದ ಆರಂಭವನ್ನು ಮಾಡುವ ಸಂಕಲ್ಪವನ್ನು ಹೊತ್ತತ್ತಿದೆ. ಅದೇ ಸಂದರ್ಭದಲ್ಲಿ ಸಮಗ್ರವಾಗಿರುವಂತಹ ಮೃತ್ಯುಕಂಟಕ ದೋಷಗಳು ಈ ಮುಂದೆ ಹೋಗುವಂತಹ ವ್ಯಕ್ತಿಗಳಲ್ಲಿ, ಅದೇ ಪ್ರಕಾರ ಸಿಬ್ಬಂದಿ ವ್ಯಕ್ತಿಗಳಲ್ಲಿ ಮತ್ತು ಗ್ರಾಮ ರಾಷ್ಟ್ರಕ್ಕೆ ಬರುವಂತಹ ಸಮಸ್ತ ಮೃತ್ಯು ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಮಹಾಮೃತ್ಯುಂಜಯ ಹೋಮವನ್ನು ಕೂಡ ಆ ಸಂದರ್ಭದಲ್ಲಿ ನಾಳೆ 5ನೇ ತಾರೀಕಿಗೆ ಮಾಡುವಂತಹ ಸಂಕಲ್ಪ ಇದೆ. ಅದೇ ಪ್ರಕಾರ ನಗಾರಿ ಗೋಪುರದಲ್ಲಿ ಸನ್ನಿಹಿತವಾಗಿರುವಂತಹ ಬೊಬ್ಬರಿಗೆ ಎನ್ನುವಂತಹ ಸಾನ್ನಿಧ್ಯವನ್ನು ಕೂಡ ಅದೇ ದಿವಸ ಸಂಕೋಚವನ್ನು ಮಾಡುವಂತಹ ಒಂದು ಕ್ರಿಯಾಕಲಾಪಕ್ಕೆ ನಾವೆಲ್ಲ ಅಣಿಯಾಗುವವರಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ 5ನೇ ತಾರೀಕಿನಂದು ಸೇರೋಣ. ಇದೊಂದು ಐತಿಹಾಸಿಕವಾಗಿರುವಂತಹ ಘಟನೆ ಅಂತ ಹೇಳಬೇಕು. ಯಾಕಂದರೆ ಸಾನ್ನಿಧ್ಯವನ್ನು ಜೀರ್ಣೋದ್ಧಾರ ಮಾಡಬೇಕಾಗಿದ್ದರೆ ಜನ್ಮಾಂತರದ ಪುಣ್ಯಗಳು ನಮ್ಮಲ್ಲಿ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಜನ್ಮಾಂತರದ ಪುಣ್ಯವೋ ಏನೋ ನಾವೆಲ್ಲರೂ ಕೂಡ ಅನಂತ ಪದ್ಮನಾಭ ದೇವರ ಜೀರ್ಣೋದ್ಧಾರಕ್ಕೆ ಸೇರಿಕೊಳ್ಳುವಂತಹ ಸಮಯ ಇದೀಗ ಸನ್ನಿಹಿತ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಜಾಗೃತರಾಗೋಣ. ನಾವೆಲ್ಲರೂ ಕೂಡ ಜಾಗೃತರಾಗಿ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಸೇರೋಣ. ವಿಶೇಷವಾಗಿ ಮುಷ್ಟಿ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸೋಣ. ಎಲ್ಲರೂ ಕೂಡ ಒಂದು ಮುಷ್ಟಿ ಕಾಣಿಕೆಯನ್ನು, ಎಷ್ಟು ಮುಷ್ಟಿಯಾದರೂ ಅಡ್ಡಿ ಇಲ್ಲ, ಕನಿಷ್ಠ ಪಕ್ಷ 2 ಕೈಯಲ್ಲಿಯೂ ಕೂಡ ಮುಷ್ಟಿ ಹಿಡಿಯುವಂತಹ ಕಾಣಿಕೆಯನ್ನು ಆದಷ್ಟು ಎಲ್ಲ ಭಕ್ತಾದಿಗಳು ಕೂಡ ಆ ದಿವಸ ದೇವಸ್ಥಾನಕ್ಕೆ ತಗೊಂಡು ಬಂದು ನಮ್ಮ ಹಿರಿಯರ ಕಾಲದಿಂದ ನಮ್ಮಲ್ಲಿಯ ತನಕ ಬಂದಿರುವಂತಹ ಸಮಸ್ತ ಮನೋವಾಕಾಯಜನ್ಯ ದೋಷಗಳು ಪರಿಹಾರವಾಗುತ್ತಾ ನಮಗೆ ಜೀರ್ಣೋದ್ಧಾರವನ್ನು ಮಾಡಲಿಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು ಒದಗಿಸಿಕೊಡು ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡುವ ಮುಖಾಂತರವಾಗಿ ಜೀರ್ಣೋದ್ಧಾರದ ಆರಂಭವನ್ನು ಮಾಡೋಣ. ನಾವೆಲ್ಲರೂ ಕೂಡ ಸೇರೋಣ. ನಮ್ಮ ಜನ್ಮದ ಸಾರ್ಥಕತೆಯನ್ನು ನಾವು ನಡೆಸೋಣ ಅಂತ ಹೇಳ್ತಾ ನಾಡಿದ್ದು 5ನೇ ತಾರೀಕಿನಂದು 9 ಗಂಟೆಗೆ ಸರಿಯಾಗಿ ಲಕ್ಷ್ಮೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ, ಪೆರಡೂರು ದೇವಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಸೇರೋಣ. ನಮಸ್ಕಾರ.